ಹೇಳೋದಾಯ್ತು ಅಂತಂದ್ರೆ ಹೇಳ್ತೀನಿ. ಮೊದಲು ಅನ್ನದಾತರು ಯಾರು ಅಂದ್ರೆ ಪ್ರೊಡ್ಯೂಸರ್ಸ್, ರಾಜ್ಕುಮಾರ್ ಕುಟುಂಬ. ಇದು ರಾಜ್ಕುಮಾರ್ ಏನ್ ಹೇಳ್ತಾ ಇದ್ರು ಅಂದ್ರೆ, ಚಿತ್ರರಂಗ ಅನ್ನೋದು ಬರೀ ಕಲಾವಿದರಲ್ಲ, ನಾವು ಇಡೀ ಸಮಗ್ರ ಚಿತ್ರರಂಗ ಒಂದು ಕುಟುಂಬ ಅಂತ ಹೇಳ್ತಾ ಇದ್ರು. ಆ ಸ್ಕೂಲಿಂದ ಬಂದವರು ನಾವು. ಹಂಗಾಗಿ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ಮೊದಲು ಬೆಲೆ ಕೊಡ್ತಾ ಇದ್ದಿದ್ದು ಅನ್ನದಾತರಿಗೆ, ಎರಡನೇದು ಅಂತಂದ್ರೆ ನಿರ್ದೇಶಕರು. ಗೊತ್ತಾಯ್ತಾ? ಎಲ್ಲ ಯಾಕೆಂದ್ರೆ ಅವನು ಹಾಕಿದ ಬಂಡವಾಳನ ಕರೆಕ್ಟ್ ಆಗಿ ತಗೊಂಡೋಗಿ ದಡ ತಲುಪಿಸೋನವನು. ಮೂರನೇದು ಛಾಯಾಗ್ರಾಹಕರು. ಆಮೇಲೆ ರಾತ್ರಿ 1:30 ಗಂಟೆಗೆ ಹೋದ್ರು ನಮ್ಮನೆಯವ್ರ ಮುಖ ದಪ್ಪ ಮಾಡ್ಕೋಬಹುದು. ಪ್ರೊಡಕ್ಷನ್ ಬಾಯ್ಸ್ ಒಕ್ಕೂಟದವ್ರು ಇದಾರಲ್ಲ, ಯಾರೂ ಬೇಜಾರು ಮಾಡ್ಕೊಂತ ಇರ್ಲಿಲ್ಲ. ಪ್ರೀತಿ ವಿಶ್ವಾಸದಿಂದ ಅನ್ನ ಹಾಕಿದ್ದಾರೆ, ನಮ್ಮನ್ನ ಬೆಳೆಸಿದ್ದಾರೆ, ಅವ್ರನ್ನ ಕರೆದಿದೀವಿ. ಆಮೇಲೆ ಸ್ಟಿಲ್ ಫೋಟೋಗ್ರಾಫರ್ಸು, ಮಂಗನಂತ ಮಕನ ಮನ್ಮಥನ್ ಮಾಡಿದವರು ಮೇಕಪ್ ಆರ್ಟಿಸ್ಟ್ಗಳು, ಅವ್ರನ್ನ ಕರೆದಿದೀವಿ. ಗೊತ್ತಾಯ್ತಾ? ನವ್ಯ ಸಿನಿಮಾದವ್ರನ್ನ ಕರೆದಿದೀವಿ, ಆರ್ಟ್ ಫಿಲ್ಮ್ನವ್ರನ್ನ. ಗೊತ್ತಾಯ್ತಾ? ಮಿಕ್ಕಿದ ಇನ್ಸ್ಟಿಟ್ಯೂಟ್ನವ್ರನ್ನ ಕರೆದಿದ್ದೀವಿ, ಪೋಷಕ ಕಲಾವಿದರ ಸಂಘದವ್ರನ್ನ ಕರೆದಿದ್ದೀವಿ, ಚೇಂಬರ್ನವ್ರನ್ನ ಕರೆದಿದ್ದೀವಿ. ಚೇಂಬರ್ ಅಂದ್ರೆ 3 ಸೆಟ್ಟಾರು. ಯಾವ್ದು ಅಂತಂದ್ರೆ ಎಕ್ಸಿಬಿಟರು, ಡಿಸ್ಟ್ರಿಬ್ಯೂಟರು, ಪ್ರದರ್ಶಕರು. ಗೊತ್ತಾಯ್ತಾ? ಹಂಗಾಗಿ ಎಲ್ಲರನ್ನೂ ಕರೆದಿದ್ದೀವಿ. ಕರೆದಿದ್ದೀವಿ ಅನ್ನೋದಕ್ಕಿಂತ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ. ನಮ್ಮ ಅಪ್ಪನ ಕೆಲಸ ಅಲ್ಲ. ಅಣ್ಣವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಎಲ್ಲ ಕಷ್ಟಪಟ್ರೆ ಮಗ ನಾವು ತೆರೆ ಮೇಲೆ ಕಾಣೋದು. ನಾವು ಬೇಗ ಜನಕ್ಕೆ ಯಾಕೆ ಹೋಗ್ತೀವಿ ಅಂತಂದ್ರೆ, ನಾವು ತೆರೆ ಮೇಲೆ ಕಾಡ್ತೀವಲ್ಲ ಕಂದ, ಅದಕ್ಕೋಸ್ಕರನೇ ಅಣ್ಣವ್ರು ಏನಂತ ಇದ್ರು ಅಂದ್ರೆ, ಪ್ರೇಕ್ಷಕ ಪ್ರಭು ಅನ್ನೋರು, ಅನ್ನದಾತರು ಅನ್ನೋರು. ಗೊತ್ತಾಯ್ತು? ಅದನ್ನ ನಾವು ಯಾವತ್ತೂ ಮರೆಯಕ್ಕಾಗಲ್ಲ. ಹಂಗಾಗಿ ಇದನ್ನ ಬೇರೆಯವ್ರಿಗೋಸ್ಕರ ಮಾಡಿಸಲ್ಲ, ಚಿತ್ರರಂಗದ ಉಳಿವಿಗೋಸ್ಕರ. ನೀವು ನೋಡ್ತಾ ಇದ್ದೀರಾ, ಶಾಂತಲಾ ಥಿಯೇಟರ್ ಹೊಡೆದ್ರು, ಸಿಂಗಲ್ ಸ್ಕ್ರೀನ್ ಅವರೆಲ್ಲ ಭಾಗವಾಗ್ತಾ ಇದ್ದಾರೆ. ಬೇರೆ ಉದ್ಯೋಗ ಗೊತ್ತಿಲ್ಲ, ಮಾಡೋದಕ್ಕೆ ನಮ್ಗೆಲ್ಲ ಏಜ್ ಇಲ್ಲ ಅಲ್ವಾ? ಸತ್ಯವರು ನಾವು ಯಾರೊಬ್ಬರು ಸ್ವಾರ್ಥಕ್ಕೂ, ನನ್ನ ತಾಯಿ ಮೇಲಾಣೆ, ನಾವು ಮಾಡ್ತಾ ಇಲ್ಲ. ನಾವು ಚಿತ್ರರಂಗದ, ಇಡೀ ಎಲ್ಲ ಸಮಗ್ರ ಚಿತ್ರರಂಗದ ಉಳಿವಿಗಾಗಿ. ನಮ್ಮ ಎಷ್ಟು ಚಿತ್ರಗಳು OTT ಪ್ಲಾಟ್ಫಾರ್ಮ್ ಸಿಕ್ಕಿದೆ, ನಿಮ್ಗೆ ಗೊತ್ತಿಲ್ಲದಲ್ಲೇ ಇರೋದೇನಿದೆ? ನಾವು ದಡ್ರ ಸರ್, ನೀವ್ ಹೇಳಿ, ನಿಮಗೆ ಗೊತ್ತಿದೆ. ನಮಗಲ್ಲೊಂದು ನೆಲೆ ಬೇಕು. ಒಂದು ಮಹಾನ್ ಕೋಟೆ ಇತ್ತು, ರಾಜ್ಕುಮಾರ್ ಒಂದು ಮಹಾಕೋಟೆ. ಅವ್ರು ಇರೋವರೆಗೂ ಡಬ್ಬಿಂಗ್ ಬರಲಿಲ್ಲ, ಒಳಗಡೆ ಬರಕ್ ಬಿಟ್ಟು ಇರಲಿಲ್ಲ.